ಲವ್ ನೀವೆಲ್ಲ ಹೋಗಿ ಗಾಡಿ ಹತ್ರ ಇರ್ರಿ, ನನ್ನ ಮಗು ಎತ್ತಾಕೊಂಬರ್ತೀನಿ. ಸರಿ ಹೋಗಿ ಬರ. ಪುಟ್ಟ ಬಾ ಪುಟ್ಟ ನನ್ನ ಜೊತೆ. ಯಾರು ನೀವು? ನಾನು ಯಾಕೆ ನಿಮ್ಮ ಜೊತೆ ಬರಬೇಕು? ಅದು ನಿಮ್ಮ ಭಾವನಮ್ಮ ನಿಂಗೆ ಕರ್ಕೊಂಬರಕ್ಕೆ ಹೇಳಿದ್ದಾರೆ, ಕಾಯ್ತಿದ್ದಾರೆ, ಬಾ ಹೋಗೋಣ. ಇಲ್ಲ, ನಮ್ಮ ಭಾವನಮ್ಮ ಹಾಗೆ ಯಾರಿಗೂ ಹೇಳಲ್ಲ. ನಾನು ದಿನ ವ್ಯಾನಲ್ಲೇ ಹೋಗೋದು. ವ್ಯಾನ್ ಅಂಕಲ್ ಬರ್ದೆ ಹೋದ್ರೆ ನಮ್ಮ ತಾತ ಬಂದು ಕರ್ಕೊಂಡು ಹೋಗ್ತಾರೆ, ಇಲ್ಲ ವೆಂಕಿ ಮಾಮ ಬರ್ತಾರೆ. ನೀವು ಯಾರು ನಂಗೆ ಗೊತ್ತಿಲ್ಲ, ನಾನು ಬರಲ್ಲ. ನಾನು ನಿಮ್ಮ ಭಾವನಮ್ಮ ಆಫೀಸಲ್ಲೇ ಕೆಲಸ ಮಾಡೋದು, ಅವರೇ ನಿನ್ನ ಕರ್ಕೊಂಬರಕ್ಕೆ ಹೇಳಿದ್ದಾರೆ. ಬಾರಮ್ಮ, ಬಾ ಬಾ ಪುಟ್ಟ ಬಾ. ಇಲ್ಲ, ಬರಲ್ಲ. ಆಟ ಮಾಡಬೇಡ, ಬಾ. ಇಲ್ಲ. ಮೂಜಿ ಕಾಸ್ ದಯ ಇಲ್ಲೂ ಬಂದು ಒಕ್ಕರ್ಸ್ಕೊಂಡ್ಬಿಟ್ನ. ಎಲ್ಲೂ ಹೋದ್ರೂ ಅಡ್ಡ ಬರ್ತಾನೆ ಇವನು. ಏಯ್, ಯಾರು ನೀನು? ಸಾರಿ ಸರ್, ಕನ್ಫ್ಯೂಸ್ ಆದೆ. ನಮ್ಮ ಮಕ್ಕನ ಮಗಳು ಅಂದ್ಕೊಂಡೆ ಸರ್. ಮುದಮ್ಮ, ಇವ್ರು ನಿನ್ನ ಹತ್ರ ಏನು ಕೇಳಿದ್ರವಾ? ಭಾವನಮ್ಮ ಕರೀತಿದ್ದಾರೆ, ಬಾ ಅಂದ್ರು ಅಂಕಲ್. ಹೌದೇನೋ? ಹಾಂ ಸರ್, ನಮ್ಮ ಅಕ್ಕನ ಹೆಸರು ಭಾವನಾ ಅಂತ ಸರ್. ಸರ್ ಸ್ವಲ್ಪ ಕನ್ಫ್ಯೂಸ್ ಆದೆ ಸರ್. ಅವಳು ನೋಡೋಕ್ಕೆ ಸೇಮ್ ಇದೇ ಥರ ಅವಳೆ ಸರ್. ಆಟಗಳಾಡ್ತಿದ್ದೇನಾ? ಹಾಂ ಇಲ್ಲ ಸರ್, ಅಲ್ಲಿ ನೋಡಿ ಸರ್, ನಮ್ಮ ಅಕ್ಕನ ಮಗ ಬಂದು. ಏಯ್ ಏಯ್, ಮುದಮ್ಮ, ನಿನ್ಗೇನು ಆಗಿಲ್ಲ ತಾನೆ? ಇಲ್ಲ ಅಂಕಲ್. ಯಾರು ಅಂಕಲ್ ಅವರು? ಅದೇ ನನಗೂ ಗೊತ್ತಾಗ್ತಿಲ್ಲ ಕಣವ್ವ. ನೀನು ಅವ್ರ ಜೊತೆ ಹೋಗ್ತಿದ್ದಿದ್ದು ಒಳ್ಳೇದಾಯಿತು ನೋಡು. ಇನ್ಮೇಲೆ ಹಿಂಗೆ ಮಾಡಾಯ್ತಾ? ಯಾರಾದರೂ ನಮ್ಮ ಮನೆಯಿಂದ ಬಂದು ಕರ್ಕೊಂಡು ಹೋಗೋವರೆಗೂ ನೀನು ಬೇರೆ ಯಾರು ಕರೆದು ಹೋಗ್ಬಾರ್ದು, ಸರಿನಾ? ಸರಿ ಅಂಕಲ್. ಸರಿ ಕಣವ್ವ, ಬಾ ಮನೆಗೆ ಹೋಗಮ್ಮ. ಪ್ಲ್ಯಾನ್ ಎಲ್ಲ ಹಾಳು ಮಾಡಿಬಿಟ್ಟ. ಮೊದಲು ಈ ನನ್ನ ಮಗನಿಗೆ ಒಂದು ಗತಿ ಕಾಣಿಸ್ಬೇಕು, ಅವಾಗಲೇ ನಮ್ಮ ರೂಟ್ ಕ್ಲಿಯರ್ ಆಗೋದು. ಅಮ್ಮ, ನಾನು ನಿನ್ನ ಏನೋ ಒಂದು ಕೇಳಲ್ಲ? ಕೇಳಮ್ಮ. ಅದು ಏನ್ ಪೀಠಿಕೆ ಆಗ್ತಿದ್ಯಾ? ಅದೇನು ಅಂತ ಕೇಳು. ಅಮ್ಮ, ಅದು ಅಕ್ಕ ಭಾವನ ಮನೆಗೆ ಊಟ ಕರೆಯಣ್ವಾ? ಅದು ಮದುವೆ ಆದಮೇಲೆ ಮನೆಗೆ ಊಟ ಕರೆಯೋದು ಸಂಪ್ರದಾಯ ಅಲ್ವಾ? ಯಾವ್ದಮ್ಮ ಸಂಪ್ರದಾಯ? ನನ್ನ ಮಗಳಿಗೆ ಮೋಸದಿಂದ ತಾಳಿ ಕಟ್ಟಿರೋನ್ಗೆ ಸಂಪ್ರದಾಯ ಏನ್ ಗೊತ್ತಿರತ್ತೆ? ಅವನ ಪಾಡಿಗೆ ಅವನಿರ್ಲಿ, ನಮ್ಮ ಪಾಡಿಗೆ ನಾವಿರೋಣ. ಅಮ್ಮ, ಯಾಕಮ್ಮ ಹೀಗೆ ಹೇಳ್ತಿದ್ಯಾ? ಅಕ್ಕಂಗೂ ಮನೆಗೆ ಬರಬೇಕು ಅಂತ ಆಸೆ ಇರಲ್ವಾ ಹೇಳು? ನಾವೇ ಅವಳನ್ನ ಕರಿತಾ ಇದ್ರೆ ಹೇಗೆ? ಎಲ್ರೂ ಒಪ್ಪಿ ಈ ಮದುವೆ ಆಗಿದ್ದಿದ್ರೆ ಈ ಮಾತ್ ನೀನ್ ನನಗೆ ಹೇಳ್ಬೇಕಾಗಿರ್ಲಿಲ್ಲ ಜಾನು. ನಿನ್ನ ಅಳಿಯಂದಿರನ್ನ ಹೇಗ್ ಕರೆದು ಊಟ ಹಾಕದ್ವೋ ಹಾಗೆ ಅವರನ್ನು ಕರೆದು ಊಟ ಹಾಕ್ತಿದ್ದೆ. ಆದ್ರೆ ಈಗ ಅವರನ್ನ ಹೇಗ್ ಕರೀಲಿ?
ಮಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದ್ರು ಅವ್ನ್ ಮಾಡಿರೋ ಕೆಲ್ಸದಿಂದ ಅವನ್ ಮುಖ ನೋಡಕ್ಕೂ ಇಷ್ಟ ಇಲ್ಲ. ನೀನು ಹೇಳ್ತಿರೋದು ನನಗೆ ಅರ್ಥ ಆಗ್ತದೆ, ಆದರೆ ಮನುಷ್ಯನ ಮೇಲೆ ತಪ್ಪು ಮಾಡೋದು ಸಹಜ ಅಲ್ವಾ? ನೀನೇ ನನಗೆ ಹೇಳ್ತಾ ಇದ್ದೆ, ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಜೀವನಕ್ಕೆ ತೊಂದರೆ ಆಗುವಂಥ ತಪ್ಪು ಮಾಡಿದ್ರೆ ಕ್ಷಮಿಸೋದು ತಪ್ಪು ಅಂತ. ಆದರೆ ಈಗ ಅಕ್ಕನ ಜೀವನಕ್ಕೆ ಒಳ್ಳೇದೇ ಆಗಿದೆ. ಭಾವ ಅವಳನ್ನ ತುಂಬ ಪ್ರೀತಿ ಮಾಡ್ತಾರೆ ಅಮ್ಮ. ಏನೋ ಕೆಟ್ಟಗಳಿಗೆ ಹೀಗೆಲ್ಲ ಆಗೋಯ್ತು. ನೀನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ದೆ ಅವ್ರನ್ನ ಕ್ಷಮಿಸ್ಬೋದಲ್ವಾ? ಅಕ್ಕನ ಮದುವೆ ಆಗಲಿ ಅಂತ ನೀನು ನಮಸ್ಕಾರ ಮಾಡಿಲ್ದೇ ಇರೋ ದೇವರಿಲ್ಲ, ಮಾಡಿಲ್ದೇ ಇರೋ ವ್ರತಗಳಿಲ್ಲ. ಈಗ ಅವಳು ಮದುವೆ ಆಗಿದೆಯಲ್ಲಮ್ಮ, ನೀನೀಗ ಮಾಡೋದು ಎಷ್ಟು ಸರಿ ಹೇಳು? ಕೈ ಮುಗಿಯೋ ದೇವ್ರೆ, ನನ್ ಕಷ್ಟಕ್ಕೆ ಕಣ್ಬಿಡದೆ ಕೂತಿರುವಾಗ ಇನ್ಯಾವ ದೇವ್ರನ್ನ ಬೇಡ್ಲಿ ಹೇಳು ಜಾನು? ನಾನ್ ಮಾಡಿರೋ ಪೂಜೆಗೆ ವ್ರತಕ್ಕೆ ಇಂಥ ಪ್ರತಿಫಲ ಸಿಗುತ್ತೆ ಅಂತ ಗೊತ್ತಿದ್ದಿದ್ರೆ ಖಂಡಿತ ನಾನು ಕೈ ಮುಗಿತಿರ್ಲಿಲ್ಲ. ಅಮ್ಮ, ನೀನು ಇಷ್ಟೊಂದು ಗಟ್ಟಿ ಮನ್ಸು ಮಾಡ್ಕೋಬೇಡ ಅಮ್ಮ. ನಾವು ಹೀಗೆ ನಡ್ಕೊಂಡ್ರೆ ಅಕ್ಕ ಅಲ್ಲಿ ಖುಷಿಯಾಗಿರೋದಕ್ಕೆ ಸಾಧ್ಯನಾ? ನೀನೇ ಹೇಳು. ಯಾರ ಖುಷಿನೂ ಇನ್ನೊಬ್ಬರ ಕೈಯಲ್ಲಿ ಇರಲ್ಲ ಜಾನು, ಎಲ್ಲ ನಮ್ಮ ಕೈಯಲ್ಲಿರುತ್ತೆ. ಆದ್ರೆ ಈಗ ಇದು ನಮ್ ಕೈ ಮೀರಿ ಹೋಗಿದೆ. ಇದನ್ ಸರಿ ಮಾಡೋಕೆ ಯಾರಿಂದನೂ ಆಗಲ್ಲ. ಖಂಡಿತ ಆಗತ್ತೆ. ನೀನು ಸ್ವಲ್ಪ ದೊಡ್ಡ ಮನ್ಸು ಮಾಡಿ ಅವ್ರನ್ನ ಮನೆಗೆ ಕರಿ. ನೀನೇ ನೋಡ್ತಾ ಇರು, ಅವರಿಬ್ರು ಖುಷಿಯಾಗಿ ಬರ್ತಾರೆ. ಖುಷಿಯಾಗಿ ಬಂದು ಎಲ್ಲರ ಜೊತೆ ಇರ್ತಾರೆ. ನಾವು ಆರಾಮಾಗಿದ್ರೆ ಎಲ್ಲ ಸರಿ ಹೋಗುತ್ತೆ. ಪ್ಲೀಸ್ ಅಮ್ಮ, ಇಲ್ಲ ಅಂತ ಹೇಳ್ಬೇಡ, ಕರಿಯಮ್ಮ. ಜಾನು, ಈ ವಿಷಯದಲ್ಲಿ ನನಗೆ ಬಲವಂತ ಮಾಡ್ಬೇಡಮ್ಮ. ನೀನು ಈ ವಿಷಯದ ಬಗ್ಗೆ ಮತ್ತೆ ನನ್ನ ಹತ್ರ ಮಾತಾಡ್ಬೇಡ. ಭಾವನಮ್ಮ, ನನ್ನ ಭ್ರಮೆ ಇರಬೇಕು. ಭಾವನಮ್ಮ, ಖುಷಿ, ಹೇಗೆ ಇಲ್ಲಿಗೆ ಬಂದೆ? ಯಾರು ಕರ್ಕೊಂಡ್ಬಂದ್ರು? ಸಿದ್ದು ಅಂಕಲ್. ನೀವು ಯಾಕೆ ಊಟ ಮಾಡ್ತಿಲ್ಲ? ಸಿದ್ದು ಅಂಕಲ್ ಹುಷಾರಿಲ್ಲ ಅಂದ್ರು. ಹಾಗೇನಿಲ್ಲ ಖುಷಿ, ನಾನು ಚೆನ್ನಾಗೇ ಇದ್ದೀನಿ. ಇಲ್ಲ, ಸಿದ್ದು ಅಂಕಲ್ ನನಗೆಲ್ಲ ಹೇಳಿದ್ದಾರೆ. ಈಗ ನೀವು ಊಟ ಮಾಡ್ಬೇಕಾಯ್ತಾ? ಬೇಡ ಪುಟ, ನನಗೆ ಹಸಿವಿಲ್ಲ, ಆಮೇಲೆ ತಿಂತೀನಿ. ಇಲ್ಲ ಭಾವನಮ್ಮ, ನೀವೇ ತಾನೇ ಹೇಳಿದ್ದು ಟೈಮಿಗೆ ಊಟ ಮಾಡಬೇಕು ಅಂತ. ಈಗ ನೀವೇ ಅದನ್ನು ಫಾಲೋ ಮಾಡಿಲ್ಲ ಅಂದ್ರೆ ಹೇಗೆ? ಬನ್ನಿ ಊಟ ಮಾಡೋಣ, ಬನ್ನಿ. ಅಮ್ಮ, ಟಿಫನ್ ಕ್ಯಾರೆಟ್ ತೆಗಿ. ಖುಷಿ, ಟಿಫಿನ್ ಬಾಕ್ಸ್ ಹಾಗೇ ಇದೆ. ಸ್ಕೂಲಲ್ಲಿ ಏನೂ ತಿಂತಿಲ್ವಾ? ನಂಗೆ ನೀವೇ ನೆನಪಾಗ್ತಿದ್ರೆ ಭಾವನಮ್ಮ, ಅದಕ್ಕೆ ನಾನು ತುಂಬ ಅಳ್ತಿದ್ದೆ. ಅಮ್ಮ ಗುಡ್ ಗರ್ಲ್. ಖುಷಿ, ಇನ್ಮೇಲೆ ಯಾವತ್ತೂ ಬಾಕ್ಸ್ನ ಹೀಗೆ ತರಬಾರ್ದು. ಊಟನ ಖಾಲಿ ಮಾಡಬೇಕು, ಇಲ್ಲಾಂದರೆ ಭಾವನಾ ಅಮ್ಮಂಗೆ ತುಂಬ ಬೇಜಾರಾಗುತ್ತೆ. ಆಯಿತಾ? ಸರಿ ಭಾವನಾ, 'I'm sorry.
ನೀನು ಹೀಗೆ ಹಠ ಮಾಡಬೇಡ. ನೋಡು, ನನಗೆ ಅಕ್ಕ ನೋಡಬೇಕು ಅನ್ನಿಸ್ತಿದೆ, ಅವಳ ಜೊತೆ ಮಾತಾಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಎಲ್ಲರೂ ಒಟ್ಟಿಗೆ ಸೇರೋದಕ್ಕೆ ಇದೊಂದು ಅವಕಾಶ ಸಿಕ್ಕಿದೆ. ನೀನು ಯಾಕೆ ಇಷ್ಟು ಬೇಡ ಅಂತ ಹೇಳ್ತಿದ್ಯಾ ಅಮ್ಮ? ಜಾನು, ನಿನಗೆ ಎಷ್ಟು ಸಲ ಹೇಳೋದು ಅವ್ರನ್ನ ಇಲ್ಲಿ ಕರೆಯೋದು ಬೇಡ ಅಂತ? ಯಾಕೆ ಸುಮ್ಮನೆ ಹೇಳಿದ್ದೇನೆ ಹೇಳ್ತೀಯಾ? ನನಗೆ ಗೊತ್ತು ನೀನು ಸುಮ್ಮನೆ ಇದನ್ನೆಲ್ಲ ಹೇಳ್ತಿದ್ಯಾ ಅಂತ. ನನ್ನನ್ನು ಹೇಗೆ ಮನೆಗೆ ಕರಿಬೇಕು ಅಂತ ನಿಂಗೆ ಆಸೆ ಇದೆಯೋ ಅದೇ ಥರ ಅಕ್ಕನೂ ಕರಿಬೇಕು ಅಂತ ಇದೆ. ಯಾತಕ್ಕೆ ನೀನು ಆಸೆನ ಒಳಗಡೆನೆ ಮುಚ್ಚಿಟ್ಕೊಳ್ತಿದ್ಯಾ? ಆಸೆ ಪಟ್ಟಿದ್ದೆಲ್ಲ ನೆರವೇರೋ ಹಾಗಿದ್ರೆ ನಮ್ ಜೀವನ ಹೀಗಿರ್ತಿತ್ತ ಹೇಳು? ಆಸೆ ಅನ್ನೋದು ನಮ್ಗೆ ಆಸರೆ ಆಗಿರ್ಬೇಕೇ ಹೊರತು ಸಂಬಂಧಗಳನ್ನ ದೂರ ಮಾಡೋ ಪಾಶ ಆಗ್ಬಾರ್ದು. ನೀನ್ ಏನೇ ಹೇಳಿದ್ರು ನಾನ್ ಮಾತ್ರ ಅವ್ರನ್ನ ಊಟಕ್ಕೆ ಕರೆಯೋದಿಲ್ಲ. ಏನಮ್ಮ ನೀನು? ನಾನು ಹೋಗ್ತೀನಿ ಅಂದ್ರೆ ಅದಕ್ಕೂ ಬೇಡ ಅಂತ್ಯಾ, ಅವ್ರನ್ನ ಇಲ್ಲಿ ಕರೆಯೋಣ ಅಂದ್ರೆ ಅದಕ್ಕೂ ಬೇಡ ಅಂತಿದ್ಯಾ. ಸರಿ ಬಿಡು, ನೀನು ಇಷ್ಟ ಏನಾದರೂ ಮಾಡ್ಕೊ. ಅಕ್ಕ ಇಲ್ಲಿ ಬರಲ್ಲ ಅಂದಮೇಲೆ ಈ ಮನೆಯಲ್ಲಿ ನಾನು ಒಂದು ಕ್ಷಣನೂ ಇರಲ್ಲ. ನಾನು ನಮ್ಮ ಮನೆಗೆ ಹೊರಡ್ತೀನಿ. ಜಾನು, ನನ್ ಪ್ರೀತಿ ನಿನಗೂ ಬೇಡ ಆಗೋಯ್ತಾ? ಅಮ್ಮನ ಪ್ರೀತಿ ಬೇಡ ಅನ್ನೋಷ್ಟು ದೊಡ್ಡೋಳಲ್ಲ ನಾನು. ಆದರೆ ನನ್ನ ಮಾತಿಗೆ ಇಲ್ಲಿ ಸ್ವಲ್ಪನೂ ಬೆಲೆ ಇಲ್ಲ ಅಂದಮೇಲೆ ನಾನು ಯಾತಕ್ಕೆ ಇಲ್ಲಿ ಇರಬೇಕು ಹೇಳು? ನಾನು ಇಲ್ಲಿಗೆ ಬಂದಿದ್ದೆ ಅಕ್ಕನ ನೋಡ್ಬೋದು, ಅವಳ ಜೊತೆ ಇರ್ಬೋದು ಅನ್ನೋ ಆಸೆಯಿಂದ. ಆ ಆಸೆನೇ ನೆರವೇರ್ತಿಲ್ಲ ಅಂದಮೇಲೆ ನಾನು ಇಲ್ಲಿ ಏನು ಪ್ರಯೋಜನ? ನಿಮ್ಮನ್ನೆಲ್ಲ ನೋಡಿದೆ, ಮಾತಾಡಿಸ್ದೆ, ಇನ್ನು ಇಲ್ಲಿದ್ದೇನು ಮಾಡಲಿ? ನಾನು ಮನೆಗೆ ಹೋಗ್ತೀನಿ. ಹಾಗೆಲ್ಲ ಮಾಡಬೇಡ ಕಂದ. ಹಾಗೆಲ್ಲ ಮಾಡಬಾರ್ದು ಅಂದರೆ ನೀನು ನನ್ನ ಮಾತನ್ನ ಕೇಳಬೇಕು. ಅಕ್ಕ ಬಾವನ್ನ ಮನೆಗೆ ಊಟಕ್ಕೆ ಕರಿಬೇಕು. ನೀನೇ ಯಾವಾಗಲೂ ಹೇಳ್ತಿದ್ದೆ ತಾನೆ, ನಮ್ಮ ಮನಸ್ಸಿನಲ್ಲಿ ಏನೇ ನೋವಿದ್ರು ಅದನ್ನು ಹೊರಗಡೆ ತೋರಿಸ್ಕೋಬಾರ್ದು, ಹೊರಗಡೆ ನಗ್ನಗ್ತಾ ಇರಬೇಕು ಅಂತ. ಮತ್ತು ಯಾಕೆ ನೀನು ಇಷ್ಟೊಂದು ಕೋಪ ತೋರಿಸ್ತಿದ್ಯಾ? ನಾವು ನಡೆಯೋ ದಾರಿಲಿ ಸಾವಿರಾರು ಮುಳ್ಳುಗಳಿರುತ್ತೆ, ಅದು ಕಾಲಿಗೆ ಚುಚ್ಕೊಳ್ಳುತ್ತೆ, ನಾವು ಅದನ್ನು ಸರಿಸಿ ಮುಂದೆ ಸಾಕ್ತೀವಿ. ಅದೇ ತಾನೇ ಜೀವನ. ಅದೆಲ್ಲ ಬಿಡು, ಇದೆಲ್ಲ ನಿನಗೆ ಗೊತ್ತಿಲ್ದಿರೋದ ಹೇಳು? ಇದನ್ನೆಲ್ಲ ನಾನು ನಿನಗೆ ಹೇಳಬೇಕಾ? ಪ್ಲೀಸ್ ಅಮ್ಮ, ನನ್ನ ಮಾತು ಕೇಳು, ಅವ್ರನ್ನ ಮನೆಗೆ ಕರಿ. ಹಾಂ, ನಾನಿಷ್ಟು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನಿನ್ನಿಷ್ಟ. ನಿನಗೇನು ಸರಿ ಅನಿಸ್ತೋ ಅದನ್ನು ಮಾಡು. ಸರಿನಮ್ಮ, ನನಗೋಸ್ಕರ ಅಲ್ಲದೆ ಇದ್ರು ನಿನಗೋಸ್ಕರನಾದರೂ ಅವ್ರನ್ನ ಮನೆಗೆ ಕರೆಸ್ತೀನಿ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಸೋ ಮಚ್. ಅವ್ರ ಮನೆಗೆ ಬರ್ತಿದ್ದಾರೆ ಅಂತ ಕೇಳಿಸ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗ್ತಿದೆ. ಅವ್ರು ನಿಜವಾಗ್ಲೂ ಮನೆಗೆ ಬಂದರೆ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ಓಹೋ, ಏನು ಜಾನು ಇಷ್ಟೊಂದು ಖುಷಿಯಾಗಿದೆಯಾ? ಏನಂದರೆ ಅದಕ್ಕೆ ಅಮ್ಮ ಅಕ್ಕ ಬಾವನ್ನ ಮನೆಗೆ ಊಟ ಕರೆಯೋದಕ್ಕೆ ಒಪ್ಕೊಂಡ್ರು. ಹೌದಾ? ಒಳ್ಳೇದಾಯ್ತು ಜಾನು. ಸದ್ಯ ನೀನು ಬಂದಿದ್ದರಿಂದ ಒಂದು ಒಳ್ಳೆ ಕೆಲಸ ಆಯಿತು. ಅನ್ನಂಗೆ ಅತ್ತೆ, ಖುಷಿ ಇನ್ನೂ ಸ್ಕೂಲಿಂದ ಬಂದಿಲ್ಲ. ಏನು, ಇನ್ನೂ ಬಂದಿಲ್ವಾ? ನಿಮ್ಮ ಮಾವ ಅವಳನ್ನ ಕರ್ಕೊಂಡು ಬರಕ್ಕೆ ಹೋಗಿದ್ರಲ್ಲ, ಅವರು ಬಂದಿಲ್ವಾ? ಇನ್ನೂ ಬಂದಿಲ್ಲ ಅತ್ತೆ. ಹಾಗಾದ್ರೆ ಒಂದು ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳಮ್ಮ. ಆಯ್ತತ್ತೆ. ಮಾವ ರೀ, ಎಲ್ಲಿ ಹೋಗಿದ್ರಿ? ಖುಷಿ ಎಲ್ಲಿ? ಅದು ಲಕ್ಷ್ಮಿ ಸ್ಕೂಲ್ ಮುಗಿದ ತಕ್ಷಣ ಸಿದ್ದು ಬಂದು ಖುಷಿನ ಅವ್ರ ಮನೆ ಕರ್ಕೊಂಡು ಹೋದ್ರಂತೆ. ಅಂಕಲ್, ನೀವು ಇಲ್ಲಿದ್ದೀರಾ? ಏನೋ ಮುತ್ತಮ್ಮ? ಅಂಕಲ್, ನೀವು ನನ್ನ ಭಾವನನ್ನ ತೋರಿಸಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಾನು ಅವನ್ನ ತುಂಬ ಮಿಸ್ ಮಾಡ್ಕೊತಿದ್ದೆ, ಈ ಖುಷಿ ಆಯಿತು. ಮುತ್ತಮ್ಮ, ನಿಜ ಹೇಳ್ಬೇಕಂದ್ರೆ ನಾನೇ ನೀನು ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ಯಾಕೆಂದರೆ ನೀನು ಬಂದು ಭಾವನಮ್ಮಗೆ ಊಟ ತಿನ್ನಿಸ್ತಿಲ್ವಾ, ಅದಕ್ಕೆ. ಅದು ಸರಿ, ಭಾವನಮ್ಮ ಯಾಕೆ ಊಟ ಮಾಡಿರಲಿಲ್ಲ? ಎಲ್ಲ ನನ್ನ ಹಣೆ ಬರ ಮುತ್ತಮ್ಮ, ಏನು ಮಾಡ್ನೆ? ಒಳ್ಳೇದೇ ಮಾಡಕ್ಕೆ ಹೋದ್ರೂ ಕೆಟ್ಟದ್ದೇ ಅನ್ಕೊಂಡ್ಬಿಡ್ತಾರೆ.
ಪ್ರೀತಿ ಮಾಡಿದ್ರೂ ಅದನ್ನು ದ್ವೇಷ ಅನ್ಕೋತವ್ರೆ. ಏನು ಮಾಡಲಿ ಹೇಳು? ಅಂಕಲ್ ನೀವೇನು ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ. ಬಾನಮ್ಮ ಯಾಕೆ ಊಟ ಬಿಟ್ಟಿದ್ದಾರೆ ಅದನ್ನ ಹೇಳಿ. ಓಹೋ, ನೀವಿಬ್ರು ಡಿಶುಮಾ? ಹೇಳಿ ಅಂಕಲ್, ನೀವಿಬ್ರು ಮಾತಾಡ್ತಿಲ್ವಾ? ನಾನು ಮಾತಾಡ್ತಿದ್ದೀನಿ ಮುದ್ದಮ್ಮ, ಆದರೆ ಅವರೇ ಮಾತಾಡ್ತಿಲ್ಲ. ನಿಮ್ಮ ಭಾವನಮ್ಮ ಬಗ್ಗೆ ನಿನಗೆ ಗೊತ್ತಲ್ವಾ? ಗೊತ್ತು, ಆದರೆ ನೀವಿಬ್ರು ಮಾತಾಡಬೇಕು, ಇಲ್ಲಾಂದ್ರೆ ನಂಗೆ ಬೇಜಾರಾಗುತ್ತೆ. ಅವನ್ಯಾರಿ ಖುಷಿನ ಕರ್ಕೊಂಡು ಹೋಗೋದಕ್ಕೆ? ಮೊದ್ಲೇ ಅವನಿಗೆ ಜವಾಬ್ದಾರಿ ಇಲ್ಲ. ಹೀಗೆ ಹೇಳ್ದೆ ಕೇಳ್ದೆ ಅದ್ ಹೇಗ್ ಕರ್ಕೊಂಡು ಹೋಗ್ತಾನೆ? ಮೊದ್ಲು ಅವನಿಗೆ ಫೋನ್ ಮಾಡಿ ಖುಷಿನ ಇಲ್ಲಿ ಕರ್ಕೊಂಡು ಬಂದ್ಬಿಡಕ್ ಹೇಳಿ. ಲಕ್ಷ್ಮಿ, ಯಾತಕ್ ಸುಮ್ಮನೆ ಸಿದ್ದು ಮೇಲೆ ರೇಗ್ತಾ ಇದೆಯಾ? ಅವ್ರೇನು ತಪ್ಪು ಮಾಡಿದ್ದಾರೆ? ಏನ್ರಿ ಹೀಗ್ ಮಾತಾಡ್ತಿದ್ದೀರಾ? ನಮ್ಗೊಂದ್ ಮಾತು ಹೇಳ್ದೆ ಕೇಳ್ದೆ ಅವಳನ್ನ ಕರ್ಕೊಂಡು ಹೋಗಿದಾನಲ್ಲ, ಇದು ತಪ್ಪಲ್ವಾ? ಅವಳನ್ನ ಕರ್ಕೊಂಡು ಹೋಗೋ ಅಧಿಕಾರ ಯಾರು ಕೊಟ್ಟಿದ್ದು ಅವನ್ಗೆ? ಅಲ್ಲಮ್ಮ, ಅವ್ರ ಮಗಳನ್ನ ಅವ್ರು ಕರ್ಕೊಂಡು ಹೋದ್ರೆ ಅದ್ರಲ್ಲಿ ತಪ್ಪೇನಿದೆ? ಭಾವನಾ ಆ ಮನೆಗೆ ಹೋದಾಗಿಂದನು ಖುಷಿ ಅಮ್ಮ ಬೇಕು ಅಂತ ಹೇಳ್ತಾನೆ ಇದ್ದಾಳೆ. ಅವಳಿಲ್ಲಿ ಒಂದು ಹೊತ್ತು ಊಟ ತಿಂಡಿ ಸರಿಯಾಗಿ ಮಾಡಿಲ್ಲ. ಅವಳು ಅಲ್ಲಿಗೆ ಹೋಗೋದೇ ಒಳ್ಳೇದಲ್ವಾ ಅತ್ತೆ? ಅಮ್ಮ ಮಗಳು ಇಬ್ರು ಜೊತೆನಲ್ಲಿದ್ರೆ ಇಬ್ರು ಖುಷಿಯಾಗಿರ್ತಾರೆ. ಹೌದು ಲಕ್ಷ್ಮಿ, ನಿನಗೆ ಗೊತ್ತು ಖುಷಿನೂ ಭಾವನನ್ನ ಎಷ್ಟು ಹಚ್ಕೊಂಡಿದ್ಲು ಅಂತ. ಸಿದ್ದು ಮಾಡಿದ್ದು ಒಳ್ಳೇದೇ ಆಯ್ತು. ಒಟ್ನಲ್ಲಿ ಎಲ್ರಿಗೂ ಅವ್ನ್ ಮಾಡಿದ್ದು ಎಲ್ಲ ಒಳ್ಳೆ ತರನೇ ಕಾಣಿಸ್ತಾ ಇದೆ. ನನ್ ಮಾತು ಯಾರಿಗೂ ಲೆಕ್ಕಕ್ಕೆ ಇಲ್ಲ. ಅಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ ನೀನು? ನೀನೇ ತಾನೇ ಹೇಳಿದ ಅಪ್ಪಂಗೆ ಕರ್ಕೊಂಡು ಬಾ ಅಂತ. ಅದಕ್ಕೆ ತಾನೇ ಅವರು ಖುಷಿನ ಕರ್ಕೊಂಡು ಬರಕ್ಕೆ ಹೋಗಿದ್ದು. ಅಲ್ಲಿ ಅವ್ರು ಖುಷಿನ ಕರ್ಕೊಂಡು ಹೋಗಿದ್ರೆ ಅಪ್ಪನ ಏನು ತಪ್ಪಿದೆ ಅದರಲ್ಲಿ? ನೀನೀಗ ಬೇಜಾರು ಮಾಡ್ಕೋಬೇಡ. ಹೇಗಿದ್ರು ನಾಳೆ ಅಕ್ಕ ಬಾವ ಊಟಕ್ಕೆ ಬರ್ತಿದ್ದಾರೆ ಅಲ್ವಾ? ಆಗ ಖುಷಿನೂ ಬರ್ತಾಳೆ. ಆವಾಗ ಅವಳಿಗೆ ಚೆನ್ನಾಗಿ ಮುದ್ದು ಮಾಡುವಂತೆ. ಅಲ್ಲಿವರೆಗೂ ನನಗೆ ಮುದ್ದು ಮಾಡು. ಹೋಗೆ, ಇದಕ್ಕೇನು ಕಮ್ಮಿ ಇಲ್ಲ. ನೀನು ಮುದ್ದು ಮಾಡೋದಂಗ ನಾನು ಎಲ್ಲೂ ಹೋಗಲ್ಲ. ಮಾಡು ಮಾಡು ಮಾಡು. ನಿಮ್ಮಮ್ಮನ ಒಪ್ಸಕ್ಕೆ ನೀನೊಬ್ಬಳಿಗೆ ಸಾಧ್ಯ. ಅದೇ ಮತ್ತೆ, ನಾವು ಗೊತ್ತಲ್ಲ. ಏನೇ ಪ್ಲಾನ್ ಮಾಡಿದ್ರು ಶಿವಪೂಜೆಯಲ್ಲಿ ಕರಡಿ ಬಿಟ್ಟಂಗೆ ಎಲ್ಲದಕ್ಕೂ ಮಧ್ಯದಲ್ಲಿ ಬಂದ್ಬಿಡ್ತಾನೆ. ಅವಳನ್ನ ಹೆದರ್ಸಕ್ಕೆ ಇದ್ದಿದ್ದೇ ಒಂದು ದಾರಿ, ಅದನ್ನ ಹಾಳು ಮಾಡಿಬಿಟ್ಟ. ಅವಳಿಗೆ ಅವನ ಸಪೋರ್ಟ್ ಇದೆ ರವಿ. ಮಗುನ ಕಿಡ್ನಾಪ್ ಮಾಡಕ್ಕೆ ಯಾರಾದರೂ ಹೋಗ್ತಿದ್ದಾರೆ ಅಂತ ಗೊತ್ತಾದರೆ ಅವರು ಅಲರ್ಟ್ ಆಗಿಬಿಡ್ತಾರೆ. ಇವಾಗ ಅವಳು ಬೇರೆ ಆ ಜವರೇಗೌಡನ ಮನೇಲಿದ್ದಾಳೆ. ಅವಳನ್ನ ಹೆದರ್ಸಕ್ಕೂ ಆಗಲ್ಲ, ಏನು ಮಾಡೋದಕ್ಕೂ ಆಗಲ್ಲ. ಇಲ್ಲ ಬಂಗಾರಿ, ಏನು ಮಾಡೋಕ್ಕಾಗಲ್ಲ ಅನ್ನೋದು ಏನು ಮಾಡೋಕ್ಕಾಗದಿರೋ ಆಡಮ್ಮ. ನಾವಾಗ ಅನ್ಬಾರ್ದು ಬಂಗಾರಿ, ಏನಾದರೂ ಮಾಡಲೇಬೇಕು. ಹೇಗಾದರೂ ಮಾಡಿ ಆ ಖುಷಿನ ನಮ್ಮ ಹತ್ರ ಇಟ್ಕೋಬೇಕು.